ಪಾಕಿಗಳು ಮತ್ತೊಮ್ಮೆ ಪಾಪರಾಗಿದ್ದಾರೆ. ನಾವೇ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಮಾಡೋದು, ಗೆಲುವು ಕೂಡ ನಮ್ಮದೇ ಅಂತ ಬೀಗುತ್ತಿದ್ದ ಪಾಕಿಗಳಿಗೆ ಟೀಂ ಇಂಡಿಯಾ ಶಾಕ್ ಕೊಟ್ಟಿದೆ. ಭಾರತದ ವಿರುದ್ಧ ಗೆಲ್ಲೋದು ಬಿಡಿ, ಗೆಲುವಿನ ಹತ್ತಿರಕ್ಕೆ ಬರೋದಕ್ಕೆ ಕೂಡ ಪಾಕಿಸ್ತಾನಕ್ಕೆ ಆಗ್ಲೇ ಇಲ್ಲ. ವಿರಾಟ್ ಕೊಹ್ಲಿಯ ವಿರಾಟ ರೂಪಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿದೆ. ಪಾಕಿಗಳನ್ನ ಕಿಂಗ್ ಕೊಹ್ಲಿ ಅಟ್ಟಾಡಿಸಿ ಹೊಡೆದು ಬಿಟ್ಟಿದ್ದಾರೆ. ಈ ಮೂಲಕ ಪರಮ ವೈರಿಗಳ ವಿರುದ್ಧದ ಕಾದಾಟದಲ್ಲಿ ನಮ್ಮ ಭಾರತದ ಸಿಂಹಗಳು ಪಾಕಿಸ್ತಾನದ ಇಲಿಗಳನ್ನ ಬೇಟೆಯಾಡಿ ಬಿಟ್ಟಿವೆ. ಜಿಂಬಾಬ್ವೆ, ಐರ್ಲೆಂಡ್ ನಂತಹ ತಂಡಗಳ ಎದುರು ಗೆದ್ದು ಬೀಗುತ್ತಿದ್ದ ಪಾಕಿಸ್ತಾನ ಭಾರತದ ವಿರುದ್ಧ ಕೂಡ ಗೆಲ್ಲುತ್ತೇವೆ ಅನ್ನುವ ಹಗಲು ಗನಸು ಕಾಣ್ತಾ ಇತ್ತು. ಆ ಹಗಲುಗನಸು ಕನಸಾಗಿಯೇ ಉಳಿದಿದೆ. ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಟಿವಿಗಳು ಒಡೆದು ಹೋಗಿದೆ. ಭಾರತ ಪಾಕಿಸ್ತಾನ ವಿರುದ್ಧ ಸುಲಭದಲ್ಲೇ ಗೆಲುವಿನ ನಗಾರಿ ಬಾರಿಸಿದೆ. ಭಾರತದ ಈ ಗೆಲುವಿಗೆ ಪ್ರಮುಖ ಕಾರಣ ಕಿಂಗ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಮತ್ತೊಮ್ಮೆ ವಿರಾಟ ರೂಪ ತಾಳಿದ್ದಾರೆ. ಬಿಗ್ ಸ್ಟೇಜ್ ನಲ್ಲಿ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮಿನಿ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಸಮರದಲ್ಲಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಆ ಮೂಲಕ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಟೀಕೆಗಳಿಗೆ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಫ್ಲಾಪ್ ಶೋ ನೀಡಿದ್ದ ಕೊಹ್ಲಿ ಪಾಕ್ ವಿರುದ್ಧ ಅಬ್ಬರಿಸಲೇಬೇಕು ಅಂತ ಫಿಕ್ಸ್ ಆಗಿದ್ರು. ಬಿಗ್ ಇನ್ನಿಂಗ್ಸ್ ಆಡಲೇಬೇಕು ಅಂತ ಪಣ ತೊಟ್ಟಿದ್ರು. ಅದಕ್ಕಾಗಿ ಪಂದ್ಯಕ್ಕೂ ಮುನ್ನ ಭರ್ಜರಿ ಪ್ರಾಕ್ಟೀಸ್ ನಡೆಸಿದ್ರು. ನೆಟ್ಸ್ ನಲ್ಲಿ ಗಂಟೆಗಟ್ಲೆ ಅಭ್ಯಾಸ ಮಾಡಿದ್ರು. ತಮ್ಮ ವೀಕ್ನೆಸ್ ಮೇಲೆ ವರ್ಕ್ ಮಾಡಿದ್ರು. ಅದೆಲ್ಲದರ ಪರಿಣಾಮವೇ ಈ ಮ್ಯಾಚ್ ವಿನ್ನಿಂಗ್ ಶತಕ. ಒನ್ ಡೌನ್ ನಲ್ಲಿ ಕ್ರೀಸ್ಗಿಳಿದ ಕೊಹ್ಲಿ ಶುಭ್ಮನ್ ಗಿಲ್ ಜೊತೆ ಅರ್ಧಶತಕದ ಜೊತೆಯಾಟವಾಡಿದ್ರು. ನಂತರ ಶ್ರೇಯಸ್ ಅಯ್ಯರ್ ಜೊತೆಗೆ ಶತಕದ ಜೊತೆಯಾಟವಾಡಿದ್ರು. ಕೊನೆವರೆಗೂ ಕ್ರೀಸ್ನಲ್ಲಿ ನಿಂತು 111 ಎಸೆತಗಳಲ್ಲಿ ಭರ್ಜರಿ ಶತಕ ಬಾರಿಸಿದ್ರು. ಅಲ್ಲದೆ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡಿದ್ರು. ಕೊಹ್ಲಿ ಅಬ್ಬರಕ್ಕೆ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ಗಳು ಉಡಿಸಾಗಿದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ 15 ರನ್ ಗಳಿಸುತ್ತಿದ್ದಂತೆ ಏಕದಿನ ಕ್ರಿಕೆಟ್ನಲ್ಲಿ 14,000 ರನ್ ಪೂರೈಸಿದ್ರು. ಈ ಸಾಧನೆ ಮಾಡಿದ ವಿಶ್ವದ 3ನೇ ಬ್ಯಾಟ್ಸ್ಮನ್ ಅನ್ನುವ ದಾಖಲೆ ಬರೆದ್ರು. ಸಚಿನ್ ತೆಂಡೂಲ್ಕರ್ ಮತ್ತು ಶ್ರೀಲಂಕಾದ ಕುಮಾರ್ ಸಂಗಕರ ನಂತರ ಈ ದಾಖಲೆ ತಮ್ಮದಾಗಿಸಿಕೊಂಡ್ರು. ಅಲ್ಲದೆ ಅತಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಈ ಮೈಲಿಗಲ್ಲು ತಲುಪಿದ್ರು. ಹೌದು, ಸಚಿನ್ ತೆಂಡೂಲ್ಕರ್ ತಮ್ಮ 350ನೇ ಇನ್ನಿಂಗ್ಸ್ನಲ್ಲಿ 14,000 ರನ್ ಮೈಲುಗಲ್ಲನ್ನ ತಲುಪಿದ್ರು. ಶ್ರೀಲಂಕಾದ ಕುಮಾರ್ ಸಂಗಕಾರ 14,000 ರನ್ ಪೂರೈಸಲು 378 ಇನ್ನಿಂಗ್ಸ್ ತೆಗೆದುಕೊಂಡಿದ್ರು. ಆದ್ರೀಗ ಕೊಹ್ಲಿ ಇವರಿಬ್ಬರಿಗಿಂತ ವೇಗವಾಗಿ 14,000 ರನ್ ಪೂರೈಸಿದ್ದಾರೆ. ಕೊಹ್ಲಿ ಕೇವಲ 287ನೇ ಇನ್ನಿಂಗ್ಸ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ. ಕೇವಲ ಬ್ಯಾಟಿಂಗ್ ಮಾತ್ರವಲ್ಲ, ಫೀಲ್ಡಿಂಗ್ ನಲ್ಲೂ ವಿರಾಟ್ ರೆಕಾರ್ಡ್ ಮಾಡಿದ್ದಾರೆ. ಫೀಲ್ಡಿಂಗ್ ನಲ್ಲಿ ಕೊಹ್ಲಿ 2 ಕ್ಯಾಚ್ ಹಿಡಿದ್ರು. ಅದರಲ್ಲಿ ಮೊದಲ ಕ್ಯಾಚ್ ಹಿಡಿದು ವಿಶೇಷ ದಾಖಲೆ ನಿರ್ಮಿಸಿದ್ರು. ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಭಾರತೀಯ ಫೀಲ್ಡರ್ ಎನಿಸಿಕೊಂಡ್ರು. ಮೊಹಮ್ಮದ್ ಅಜರುದ್ದೀನ್ ದಾಖಲೆಯನ್ನ ಮುರಿದ್ರು. 298 ಏಕದಿನ ಪಂದ್ಯಗಳನ್ನಾಡಿರುವ ಕೊಹ್ಲಿ 157 ಕ್ಯಾಚ್ ಹಿಡಿದಿದ್ದಾರೆ. ಅಜರುದ್ದೀನ್ 156 ಕ್ಯಾಚ್ ಪಡೆದುಕೊಂಡಿದ್ರು. ಇನ್ನು ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದವರ ಪಟ್ಟಿಯಲ್ಲಿ ಕೊಹ್ಲಿ ಈಗ 3ನೇ ಸ್ಥಾನದಲ್ಲಿದ್ದಾರೆ. 218 ಕ್ಯಾಚ್ ಪಡೆದಿರುವ ಶ್ರೀಲಂಕಾದ ಮಹೇಲಾ ಜಯವರ್ಧನೆ ಅಗ್ರಸ್ಥಾನ ಅಲಂಕರಿಸಿದ್ದಾರೆ. ಒಟ್ಟಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಕೊಹ್ಲಿ 2 ದಾಖಲೆಗಳಿಗೆ ಒಡೆಯರಾಗಿದ್ದಾರೆ. ಈ ದಾಖಲೆಗಳು ಏನೇ ಇರಲಿ, ಟೂರ್ನಿಯ ಮುಂದಿನ ಪಂದ್ಯಗಳಲ್ಲೂ ಕೊಹ್ಲಿ ಇದೇ ರೀತಿಯ ಪ್ರದರ್ಶನ ನೀಡಲಿ, ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.